ಕೇಳಿಸ್ತಾ ಇದೆಯಾ? ಇಲ್ಲ ಆಚಾರ್ಯ ಕೇಳಿಸಿಲ್ಲ. ಈಗ ಬಂತ ಈಗ? ನಮಗ್ ಕೇಳ್ತದೆ. ಬರ್ತಾ ಇದೆ ಗುರುಗಳೇ. ಇವಾಗ ಬರ್ತಾ ಇದೆ ಗುರುಗಳೇ. ಇದು ನೆಟ್ ಆಫ್ ಆಗಿ ಬಂತು. ಅಲಕ್ಷಿತಃ ಅಸೌ ಅಗ್ನೌ ಪತಿತಃ ಪತಂಗಮೋ ಯಥಾ. ಬೆಂಕಿಯಲ್ಲಿ ಬೀಳುವ ಪತಂಗದಂತೆ ಈ ಹಿರಣ್ಯಕಶಿಪು ಆ ನರಸಿಂಹನ ತೇಜಸ್ಸಿನಲ್ಲಿ ಬಿದ್ದು ಅಲಕ್ಷಿತನಾದ, ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತೆ ಆಗಿಬಿಟ್ಟ. ಏವಂ ವಿಮೃಶ್ಯಾಭ್ಯತತದ್ ಗದಾಯುಧೋ ನದನ್ ನೃಸಿಂಹಂ ಪ್ರತಿ ದೈತ್ಯ ಕುಂಜರಃ. ಕೇಳಿಸ್ತಾ ಇದೆಯಾ? ಮತ್ತೋಯ್ತಾ? ಬಂದಿದೆ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತಾ ಇದೆ ಗುರುಗಳೇ. ಏವಂ ವಿಮೃಶ್ಯಾಭ್ಯತತದ್ ಗದಾಯುಧೋ ನದನ್ ನೃಸಿಂಹಂ ಪ್ರತಿ ದೈತ್ಯ ಕುಂಜರಃ. ಅಲಕ್ಷಿತೋಗ್ನೌ ಪತಿತಃ ಪತಂಗಮೋ ಯಥಾ ನೃಸಿಂಹೌ ಜಸಿಸೋಸುರಸ್ತಥಾ. ನ ತದ್ವಿಚಿತ್ರಂ ಖಲು ಸತ್ವಧಾಮನಿ ಸ್ವತೇಜಸಾಂಶೇನ ಪುರಾ ಅಪಿಬತ್ತಮಃ. ತತೋಭಿಪದ್ಯಾಭ್ಯಹನನ್ ಮಹಾಸುರೋ ವೃಷಾ ನೃಸಿಂಹಂ ಗದಯೋರುವೇಗಯಾ. ಹಿರಣ್ಯಕಶಿಪು ಅಬ್ಬರಿಸ್ತಾ ಆನೆಯಂತೆ ಇರುವಂತಹ ದೈತ್ಯ ನರಸಿಂಹನ ಮೇಲೆ ಹೋಗಿ ಆಕ್ರಮಣ ಮಾಡಿದಾಗ ಆ ನರಸಿಂಹನ ತೇಜಸ್ಸಿಗೆ ಬಿದ್ದು ಅಲಕ್ಷಿತನಾದ ಅಂತೇನು ಹೇಳಿದ್ರು ಇದೇನು ದೊಡ್ಡ ಆಶ್ಚರ್ಯ ಏನಲ್ಲ ಅಂತಾರೆ. ನತದ್ವಿಚಿತ್ರಂ, ಇದೇನು ಆಶ್ಚರ್ಯ ಅಲ್ಲ. ಯಾಕೆ ಅಂದ್ರೆ ನರಸಿಂಹ ಅಂತಂದ್ರೆ ಬಲ ಮತ್ತು ಜ್ಞಾನಗಳಿಗೆ ಆಕರ. ಈ ಭಗವಂತನ ಸಾಮರ್ಥ್ಯದಿಂದ ಆದಿ ಸೃಷ್ಟಿಯಲ್ಲಿ ಪುರುಷ ರೂಪದಿಂದ ತಾನು ಪ್ರಳಯ ಕಾಲದ ತಮಸ್ಸನ್ನೇ ಕುಡಿದವನು ಇವನು. ಆದರೂ ಈ ಅಸುರನಿಗೆ ಕೀರ್ತಿ ಬರಲಿ ಅನ್ನೋ ಕಾರಣದಿಂದ ಸ್ವಲ್ಪ ಹೊತ್ತು ಅವನ ಜೊತೆಗೆ ಯುದ್ಧ ಮಾಡಿದಂತೆ ಲೀಲೆ ತೋರ್ಕೊಂಡಿದ್ದಾನಷ್ಟೆ. ಇದೇನು ದೊಡ್ಡ ಆಶ್ಚರ್ಯ ಅಲ್ಲ. ಇವನ ಜೊತೆಗೆ ಯುದ್ಧ ಮಾಡೋದು ಅಂತಂದ್ರೆ ಅದು ಅವನಿಗೆ ಕೀರ್ತಿ ಬರಲಿ ಅಂತ. ಹೊರತು ಅಷ್ಟೊತ್ತು ಯುದ್ಧ ಮಾಡಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ಆದರೂ ಅವನ ಜೊತೆಗೆ ಲೀಲೆಗೋಸ್ಕರ ಯುದ್ಧವನ್ನ ಮಾಡ್ತಾನೆ, ಹೋರಾಟ ಮಾಡ್ತಾನೆ. ಅದು ಅವನಿಗೆ ಕೀರ್ತಿ ಬರಲಿ ಅಂತ. ಹಿರಣ್ಯಕಶಿಪುವಿಗೆ ಕೀರ್ತಿ ಬರಲಿ ಅನ್ನೋ ಉದ್ದೇಶದಿಂದ ಅವನು ಆ ರೀತಿ ಮಾಡ್ತಾನಷ್ಟೇ. ಬಿಟ್ರೆ ತೇಜಸಾಂಶೇನ ಪುರಾ ಅಪಿಬತ್ ತಮಃ ಅಂತ. ಪುರ ಅಂದ್ರೆ ಆದಿ ಸೃಷ್ಟಿಯಲ್ಲಿ ಪುರುಷ ರೂಪದಿಂದ ಇಡೀ ಪ್ರಳಯ ಕಾಲದ ತಮಸ್ಸನ್ನೇ ನುಂಗಿದವನು, ಕುಡಿದವನು. ಹಾಗಾಗಿ ಇದೇನು ದೊಡ್ಡ ವಿಷಯ ಅಲ್ಲ. ಅದರಂತೆ ಆ ಮಹಾಸುರ ಅವನು ಕೂಡ ಏನು ಮಾಡಿದ, ಕೋಪದಿಂದ ವೇಗವಾಗಿ ಗದೆಯನ್ನು ಬೀಸ್ತಾ ಆಕ್ರಮಣ ಮಾಡಿದ. ಆಕ್ರಮಣ ಮಾಡಿ ನರಸಿಂಹನನ್ನ ಹೊಡೆದ.
ಗದಯ ಉರುವೇಗಯ, ಕೋಪದಿಂದ. ಉರುವೇಗ ಅಂದ್ರೆ ಬಹಳ ವೇಗವಾಗಿ ಒಂದು ಗದೆಯನ್ನ ಬೀಸ್ತಾ ನರಸಿಂಹನನ್ನ ಆಕ್ರಮಣ ಮಾಡಿ ಹೊಡೆದ. ತಿಳಿಸ್ತಾ ಇದೆಯಾ? ನನಗೇನು ಕಾಣಿಸ್ತಾನೆ ಇಲ್ಲಲ್ಲ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ, ಧನ್ಯವಾದ. ನಮಸ್ಕಾರ ಗುರುಗಳೇ. ಇಲ್ಲ ಗುರುಗಳು ಲೈನ್ ನಲ್ಲಿ ಇಲ್ಲ, ಕಟ್ ಆಗಿದೆ ಅವ್ರದ್ದು. ಹನ್ನೆರಡು ಜನ ಹೊರಟೋದ್ರ. ಗುರುಗಳೇ, ತತಸ್ಯ ಹಸ್ತೋತ್ಕಲಿತಸ್ತದಾಸುರೋ ವಿಕ್ರೀಡಿತೋ ಯದ್ವದಹಿರ್ಗರುತ್ಮತಃ. ಅಸಾಧ್ವಮನ್ಯಂತ ಹತೌಜಸೋಮರಾಃ ಘನಚ್ಛದಾ ಭಾರತ ಸರ್ವಧಿಷ್ಣ್ಯಪಾಃ. ಸಮ್ಮನ್ಯಮಾನೋ ನಿಜ ವೀರ್ಯ ಶಂಕಿತಂ
ಯುದ್ಧಸ್ತಮುಕ್ತೋ ನೃಹರೇರ್ಮಹಾಸುರಃ ಯದ್ಧಸ್ತಮುಕ್ತೋ ನೃಹರೇರ್ಮಹಾಸುರಃ ಧರ್ಮರಾಜನನ್ನ ಕುರಿತು ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಭಾರತ ಅಂತ ಅವನನ್ನು ಸಂಬೋಧನೆ ಮಾಡಿದ್ದಾರೆ. ಭರತ ವಂಶದ ಉದ್ಭವನಾದಂತಹ ಎಲೆ ಧರ್ಮರಾಜನೇ, ದೇವತೆಗಳೇನಿದ್ದಾರಲ್ಲ, ಲೋಕಪಾಲಕರಾದಂತಹ ದೇವತೆಗಳು, ಅವರು ಮೋಡಗಳ ಮರೆಯಲ್ಲಿ ಮುಖದ ಕಾಂತಿಯನ್ನೆಲ್ಲ ಕಳ್ಕೊಂಡು ನಿಂತುಕೊಂಡಿದ್ರು. ಅಂತಹ ದೇವತೆಗಳು ಏನಂದುಕೊಂಡ್ರು ಅಂದ್ರೆ, ಈ ಹಿರಣ್ಯಕಶಿಪು ನರಸಿಂಹನ ಕೈಯಿಂದ ತಪ್ಪಿಸ್ಕೊಂಡಿದ್ದು ಒಳ್ಳೇದಲ್ಲ ಅಂತ ಅಂದುಕೊಂಡ್ರು. ಆ ಹಿರಣ್ಯಕಶಿಪುವೇ ತನ್ನ ಸಾಮರ್ಥ್ಯದಿಂದ ನರಸಿಂಹನ ಕೈಯಿಂದ ತಪ್ಪಿಸ್ಕೊಂಡ ಅಂತ ತಿಳ್ಕೊಂಡ್ರು. ಗರುಡನ ಕೈಯಿಂದ ಹಾವು ಕೆಳಗೆ ಬಿದ್ದಾಗ ಆ ಹಾವೇ ತನ್ನ ಸಾಮರ್ಥ್ಯದಿಂದ ಕೆಳಗೆ ಬಿತ್ತು ಅಂತ ಅಂದ್ಕೊಳ್ತಾರಲ್ಲ, ಆ ಥರ ಈ ದೇವತೆಗಳೆಲ್ಲ ಅವರಿಗೆ ಹತೋಜಸಹ ಅವರೆಲ್ಲ ಕಾಂತಿಯನ್ನ ಕಳ್ಕೊಂಡು, ಮುಖದ ಕಾಂತಿಯನ್ನ ಕಳ್ಕೊಂಡು ಮೋಡದ ಮರೆಯಲ್ಲಿ ನಿಂತಿದ್ರು. ಅವರೆಲ್ಲ ಹಾಗಂದುಕೊಂಡ್ರು, ಈ ಹಿರಣ್ಯಕಶಿಪು ನರಸಿಂಹನ ಕೈಯಿಂದ ತಪ್ಪಿಸ್ಕೊಂಡದ್ದು ಒಳ್ಳೇದಲ್ಲ ಅಂದುಕೊಂಡ್ರು. ಆ ಹಿರಣ್ಯಕಶಿಪುನು ಕೂಡ ನರಸಿಂಹನ ಕೈಯಿಂದ ತಪ್ಪಿಸ್ಕೊಂಡಾಗ ಆ ನರಸಿಂಹನೇ ತನ್ನ ಪರಾಕ್ರಮಕ್ಕೆ ಹೆದರಿಬಿಟ್ಟ ಅಂತ ಅಂದುಕೊಂಡಂತೆ. ಅಸುರರಿಗೆ ಆ ರೀತಿ ಭ್ರಮೆ ಬರ್ತದೆ. ನನ್ನ ಪರಾಕ್ರಮಕ್ಕೆ ಹೆದರಿಬಿಟ್ಟ ನರಸಿಂಹ ಅಂತ ಅಂದುಕೊಂಡ ಅವನು ಹಿರಣ್ಯಕಶಿಪು. ಅಸಾಧ್ವಮನ್ಯಂತ ಹತೌಜಸೋಮರಾಹ ಘನಚ್ಛದಾ ಭಾರತ ಸರ್ವಧಿಷ್ಣ್ಯಪಾಃ ತಮ್ಮನ್ಯಮಾನೋ ನಿಜ ವೀರ್ಯ ಶಂಕಿತಂ ಯದ್ಧಸ್ತಮುಕ್ತೋ ನೃಹರೇರ್ಮಹಾಸುರಃ. ಶ್ರೀಕೃಷ್ಣಾರ್ಪಣಮಸ್ತು. 27 ಶ್ಲೋಕಗಳಾಯ್ತಲ್ಲಿ. ನಮಸ್ಕಾರ ಗುರುಗಳೇ. ಹರೇ ನಮಃ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯ.